ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಬರ್ತ್ಡೇ. ಎಸ್, ಇಟ್ಸ್ ಮೈ 17th ಬರ್ತ್ಡೇ. ಸೊ ಬೇಸಿಕಲಿ ನಿನ್ನೆ ಎಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಿನ್ನೆ ಅಂತೂ ನಾನು ಫುಲ್ಲು ಮಾನಸಿಕ ಆಗೋಗಿದ್ದೆ ಗೈಸ್. ಯಾಕಂದರೆ ನಿನ್ನೆ ನಾನು ಇನ್ನೂ ಬಟ್ಟೆ ತೊಗೊಂಡಿರಲಿಲ್ಲ. ಆಮೇಲೆ ನಾನು ಹೋಗಿದ್ದು ಲೈಕ್ 8 o'clock 7 o'clock ಅನ್ಸುತ್ತೆ. ನಾನು 7 o'clock ಹೋಗಿದ್ದು. ವಿಜಯನಗರಲ್ಲಿ ಎಲ್ಲೂ ಸಿಕ್ಕಿಲ್ಲ ನನಗೆ. ಒಂಥರ ಫ್ರಾಕ್ ಒಂಥರ ಆ ಥರ ತೊಗೋಬೇಕಂತ ಇತ್ತು. ಆರೆಲ್ಸ್ ಜೀನ್ಸ್ ಅಂತ ಇದ್ದು. ಸೊ ನೆನ್ನೆ ಎಲ್ಲ ಬೆಳಗ್ಗೆ ಎದ್ದು ಲೈಕ್ ಮಲಗ್ದಂಗೆ ಮಲಗಿದ್ದೆ. ಅಂದರೆ ಲೈಕ್ 1 ಗಂಟೆವರೆಗೂ ಹೆಂಗೆ ಮಲಗಿದ್ನೋ ಹಂಗೆ ಮಲಗಿದ್ದೆ. ಫುಲ್ ಗಬ್ಬಿಯೇ ಅಂದ್ಕೊಳ್ಳಿ. ಇಟ್ಸ್ ಫೈನ್. ಐಮ್ ಜಸ್ಟ್ ಬೀಯಿಂಗ್ ಹಾನೆಸ್ಟ್ ಗೈಸ್. ಸೊ ಆಮೇಲೆ ಎದ್ದು ಹೋದೆ, ಟಿ ವಿ ಹಾಕ್ತೆ. ಮತ್ತೆ 2:30ಗೆ ಸೀರಿಯಲ್ ಬಂತು, ಅದನ್ನು ನೋಡಿದೆ. ಮತ್ತೆ 4:30ಗೆ ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿಕೊಂಡು ತನು ಮನೆಗೆ, ಅಲ್ಲಿ ಅವಳು ಅಡುಗೆ ಮಾಡಬೇಕಿತ್ತು. ಸೊ ಹಾಗಾಗಿ ನಾವು ಅವಳೆಲ್ಲ ಅಡುಗೆ ಮಾಡಿ ಎಲ್ಲ ಆಗಿ 7 o'clockಗೆ ಹೋದ್ವಿ. 8 o'clockವರೆಗೂ ವಿಜಯನಗರಲ್ಲೇ ಇದ್ವಿ. ಅಲ್ಲಿಂದ ನಾವು ವಿಜಯನಗರದಲ್ಲೂ ಸಿಗಲಿಲ್ಲ. ಸೊ ಅಲ್ಲಿಂದ ನಾವು ಸೀದಾ ಲೂಲು ಹೋಗ್ಬಿಟ್ವಿ. ಅದು 8 ಗಂಟೆಗೆ ಬಿಟ್ಟಿದ್ದು. ಒಂದು ಬಸ್ಸು ಬರಲಿಲ್ಲ. ಹೋದ್ವಿ, ಎಲ್ಲ ಕಡೆ ನೋಡಿದ್ವಿ. ಲಾಸ್ಟಿಗೆ ಇದೊಂದು ಜೀನ್ಸ್ ತೊಗೊಂಡು ಏನೂ ಮಾಡೋಕ್ಕಲ್ಲ. ಮತ್ತು ನನಗೊಂದು ಬ್ಲ್ಯಾಕ್ ಕಲರ್ ಟಾಪ್ ಇಷ್ಟ ಆಗಿತ್ತು. ಬಟ್ ಅದೇನಷ್ಟು ಅಂದರೆ ನಂಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಅಷ್ಟು ಇದನ್ನೇ ಹಾಕ್ಕೊಂಡು ಕೊಯ್ಯೋ ಇದಷ್ಟು ಚೆನ್ನಾಗಿ ಹಂಗೆ ಅನ್ನಿಸ್ಲಿಲ್ಲ. ನೆಕ್ಸ್ಟು ಇನ್ನೂ 1-2 ಟಾಪ್ ನೋಡಿದ್ವಿ ಝೂಡಿಯೋದಲ್ಲಿ, ಅದು ಇಷ್ಟ ಆಗಿಲ್ಲ. ಸೊ ಪ್ಯಾಂಟ್ ಒಂದನ್ನು ತೊಗೊಂಡು ನಾವು ಬಂದ್ವಿ. ಸೊ ಇದು ನನ್ನ ಔಟ್ಫಿಟ್. ಬೆಳಗ್ಗೆನೇ ಎದ್ದು ಗೈಸ್ ನಾನು ರೆಡಿಯಾಗಿ ಸ್ನಾನ ಅಲ್ಲ ನಮ್ಮಮ್ಮಗೆ ಸ್ವಲ್ಪ ಸೌತೆಕಾಯಿ ಕ್ಯಾರೆಟು ರೊಟ್ಟಿಗೆಲ್ಲ ತುಟ್ಕೊಟ್ಟು ಸ್ನಾನಕ್ಕೆ ಹೋಗಿದ್ದೀನಿ ಗೈಸ್. ಬೆಳಗ್ಗೆ ಸ್ನಾನ ಮಾಡಿ ಫ್ರೆಶ್ ಆಗಿ ತಲೆಗೆ. ಆಮೇಲೆ ನೆಕ್ಸ್ಟು ಪೂಜೆ ಮಾಡಿದೆ. ಪೂಜೆ ಮಾಡಿ ಇಷ್ಟೊತ್ತು ನಮ್ಮಮ್ಮ ನಾನು ಹರಟೆ ಹೊಡ್ಕೊಂಡು ಕೂತಿದ್ವಿ. ಇವಾಗ ನಮ್ಮಮ್ಮ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ನನಗೆ ಯಾಕೋ ಈ ನಡುವೆ ಚಿಕನ್ನಿಂದ ಅಲರ್ಜಿ ಆಗಿಬಿಟ್ಟಿದೆ. ನನಗೆ ಇಷ್ಟ ಆಗ್ತದೆ ಚಿಕನ್. ಅದಕ್ಕೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ. ಜೊತೆಗೆ ಚಿಕನ್ ಕಬಾಬ್ ಮಾಡಿಸ್ತಾ ಇದ್ದೀನಿ ಗೈಸ್. ನಮ್ಮ ಮಮ್ಮಿ ಅಂದರೆ ಲೈಕ್ ಸುಮ್ಮನೆ ಏನು ಬರೀ ಪ್ಲೇನ್ ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕಾಗತ್ತೋ, ಅದಕ್ಕೋಸ್ಕರ ಕಬಾಬ್ ಮಾಡಿಸ್ತಾ ಇದ್ದೀನಿ. ಅಂದರೆ ಅಷ್ಟೊಂದು ಚಿಕನ್ ತಿನ್ನೋಕ್ಕೆ ಇಷ್ಟ ಇಲ್ಲ. ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಕಬಾಬು ಬರೀ ಚಿಕನ್ನೇ ಆಗೋಯ್ತು ಅಂತ ಮಶ್ರೂಮ್ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ. ಜೊತೆಗೆ ಫ್ರೈ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಬನ್ನಿ ನೋಡೋಣ ಹೆಂಗೆ ಮಾಡ್ತಾಯಿದ್ದಾರೆ ಅಂತ. ಸೊ ನನ್ನ ಜೀನ್ಸ್ ತೋರಿಸ್ತೀನಿ. ಇದು ನನ್ನ ಜೀನ್ಸ್ ಆಗಿದೆ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಜೀನ್ಸು ಸಖತ್ತಾಗಿದೆ. ಇದು ನಮ್ಮನು ನನಗೆ ಕೊಟ್ಟಿದ್ದು ಟಾಪು. ಇನ್ನೊಂದು ವೈಟ್ ಕಲರ್ ಟಾಪ್ ಹಾಕ್ಕೊತೀನಿ, ಅದು ಬೇರೆ ಥರ ಟಾಪು. ನಮ್ಮ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇವಾಗಲೇ ಏನಕ್ಕೆ ಮಾಡ್ತಿದ್ದೀವಿ? ರಾತ್ರಿ ಮಾಡ್ಬೇಕೇ. ರಾತ್ರಿಗೆ ಮಾಡೋದು. ಈಗ ಎಲ್ಲ ರೆಡಿ ಮಾಡ್ಕೋಬೇಕಮ್ಮ, ಬೇಗನೆ ಆಗಲ್ಲ. ಇದು ಲೇಟಾಗಿ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮಾಡೋಕ್ಕಾಗೋದು. ಓಕೆ ಗೈಸ್, ನಮ್ಮಮ್ಮ ಏನೇನು ಮಾಡ್ತಿದ್ದೀರಾ? ಮಶ್ರೂಮ್ ಬಿರಿಯಾನಿ, ಆಮೇಲೆ ಮಶ್ರೂಮ್ ಬಿರಿಯಾನಿ, ಚಿಕನ್ ಫ್ರೈ, ಕಬಾಬ್. ನೋಡಿ ಗೈಸ್, ಇಷ್ಟೆಲ್ಲ ನನ್ನ ಬರ್ಡೇಗೆ ನಾನು ಮಾಡಿಸ್ತಿದ್ದೀನಿ. ನಮ್ಮ ಮನೇಲಿ ನಾನು ಹೇಳಿದ್ದೇ ಮಾಡೋದು ನನ್ನ ಬರ್ಡೇ ದಿನ. ಬೇರೆ ದಿನವೂ ಹಂಗೆ ಮಾಡ್ತಾರೆ. ಇವತ್ತೊಂದು ಸ್ವಲ್ಪ ಸ್ಪೆಷಲ್ಲು. ನಿಮ್ಮ ಮನೇಲಿ ಮಾಡಲ್ಲ ಅಂದರೆ ಮಾಡಿಸಿ ಗೈಸ್, ಮಾಡ್ತಾರೆ ಅಲ್ವಮ್ಮ? ಹೌದು. ಇವಾಗ ಹೋಗಿ ಮಶ್ರೂಮ್ ತರಬೇಕು. ನಾನಂತೂ ನನ್ನ ಬರ್ತಡೇ ಮೇಲೆ ನಮ್ಮ ಅಮ್ಮನ ಫುಲ್ಲು ಬ್ಲೇಡ್ ಹಾಕ್ಬಿಡ್ತೀನಿ. ನಿಂಗೆ ಏನು ಅನ್ಸುತ್ತಮ್ಮ? ಫುಲ್ ಖುಷಿ ಆಗುತ್ತೆ ಮಗು. ಏನು ಕಾಸು ಇಸ್ಕೊಳಕ್ಕ ಇಷ್ಟೊತ್ತು ಬೈತಿತ್ತು ಗೈಸ್ ನಮ್ಮಮ್ಮ. ಎಲ್ಲ ಬರೀ ಇದೆ ಮಾಡು, ಅವ್ರಿಗೊಂದಷ್ಟು ಕೊಡಿಸ್ಬೇಕು, ಇವ್ರಿಗೊಂದಷ್ಟು ಕೊಡಿಸ್ಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಗೈಸ್, ಕೊಡಿಸ್ಬೇಕು ನನ್ನ ಬರ್ಡೇಗೆ. ಸೊ ಇಷ್ಟೊಂದೆಲ್ಲ ಮಾಡ್ತಾಯಿದ್ದಾರೆ ಅಂತ ಏನು ಅನ್ಕೋಬಿಡಿ. ನನ್ನ ಬರ್ಡೇ ಅಂತ ಮಾಡ್ತಾಯಿದ್ದಾರೆ ಅಷ್ಟೇ, ಇಲ್ಲಾಂದರೆ ಏನು ಮಾಡಲ್ಲ ನಮ್ಮ ಮನೆಗೆ. ಇಲ್ಲಾಂದ್ರೆ ಅತ್ತೆ ಬಿಡ್ತೀಯಲ್ಲ, ಅದಕ್ಕೋಸ್ಕರ ಎದ್ರುಕೊಂಡು ಮಾಡ್ತಾ ಇದೀವಮ್ಮ. ಹಂಗೇನಿಲ್ಲ ಗೈಸ್, ನಾನು ಎದುರಿಸಲ್ಲ, ಅವರೇ ಎದುರ್ಕೊಂಡು ಮಾಡ್ತಾರೆ. ಸೊ ಇವಾಗ ಹೋಗಿ ಮಶ್ರೂಮ್ ತರೋಣ. ಸೊ ತನ್ನನ್ನು ಕರ್ಕೊಂಡು ಹೋಗ್ತೀನಿ. ನಾನು ಗೊಬ್ಬರಗೆ ಹೋಗೋಕ್ಕೆ ಒಂಥರ ಆಗುತ್ತೆ. ಅಂದರೆ ನಾನೇನು ಹೋಗ್ತೀನಿ, ನಾನೇನು ಹೋಗೋದೇ ಇಲ್ಲ ಅಂತ ಅಲ್ಲ. ನನ್ನ ಕ್ರಾಕ್ಸ್ ನೋಡಿ ಗೈಸ್ ಎಷ್ಟು ಗಲೀಜಾಗಿದೆ. ನಾನಂತೂ ನನ್ನ ಚಪ್ಪಲಿನೇ ತೊಳೆಯಲ್ಲ. ಸೋಂಬೇರಿ ನೋಡಿ. ತೊಳಿತೀನಿ ಗೈಸ್, ಸ್ವಲ್ಪ ದಿನ ಆಗಲಿ ಮೇಲೆ ತೊಳಿತೀನಿ. ಯಾಕಂದರೆ ನನಗೆ ಇವಾಗ ಸದ್ಯಕ್ಕೆ ಮೂಡಿಲ್ಲ ಚಪ್ಪಲಿ ಎಲ್ಲ ತೊಳೆಯೋಕ್ಕೆ. ಸೊ ಇವತ್ತೇನು ಫೋನ್ ಮಾಡೋಕ್ಕೆ
ಆ್ಯಕ್ಚುಲಿ ನಾವು ಬರೋದು 10 ಗಂಟೆ ಆಗೋಗಿತ್ತು. ಅಂದರೆ ಅಲ್ಲೇನೋ ಬೇಗ ಆಯಿತು, ಅಂದರೆ ಅಷ್ಟೊಂದು ಬೇಗ ಏನಾಗಲಿಲ್ಲ. ಏನಾಯಿತು, ಲೇಟ್ ಆಗುತ್ತೆ, ಬಸ್ಸೇ ಬರ್ತಾ ಇಲ್ಲ ಅರ್ಧ ಗಂಟೆ ಕಾದಿದ್ದೀವಿ. ಆಮೇಲೆ 10 ಗಂಟೆ ಏನೋ ಬಂತಲ್ಲ, ಆಮೇಲೆ ಬಂದಿದ್ದು ಹತ್ಬಿಟ್ಟು ಬಂದು ನಮ್ಮ ಅಪ್ಪ ಫೋನ್ ಮಾಡಿಬಿಟ್ಟೈತೆ, ಎಲ್ಲಿದ್ಯಾ ಲೂಲು ಮಲ್ಲು ಅಲ್ಲೇ ಅನ್ಕೋಗಿ ಹಂಗೆ ಏನೋ ಬೈತು ಗೈಸ್. ನಾನು ಇವತ್ತು ಪಕ್ಕ ಹೊಡಿಸ್ಕೋತೀನಿ, ಪಕ್ಕ ಇವತ್ತು ಬರೇ ಬೀಳುತ್ತೆ ನನಗೆ, ಏನೋ ಕಾದೈತೆ ಬರ್ತಡೆ ಹಿಂದಿನ ದಿನನೇ ಹಿಂಗೆ ಆಗ್ಬೇಕಂತ ಫೀಲಲ್ಲಿ ಹೋದೆ ಮನೆಗೆ. ನೋಡ್ತು ಹೊಡಿಕ್ ಹೋದೆ, ಎಲ್ಲಿ ಇಷ್ಟೊತ್ತು ಬೇಕಾ ಬರೋಕ್ಕೆ ಅಂತೂ. ಇಲ್ಲೆಲ್ಲೂ ಸಿಗಲಿಲ್ಲ. ಯಾಕೆ ಇಲ್ಲೆಲ್ಲೂ ಅಲ್ಲೇ ಏನು ಹೋಗ್ಬೇಕಿತ್ತು, ಏನು ತಗೊಂಡೆ. ನಾನು ಫಸ್ಟೇ ಹತ್ಬಿಟ್ಟೆ, ಫುಲ್ಲು ಕಣ್ಣೀರಲ್ಲಿ ಸುರಿಸ್ತಾ ಇದ್ದೀನಿ. ನಮ್ಮಪ್ಪ ಅಳ್ಬೇಡ, ನಾನು ಏನಾರ ಓಡಿದ್ನ, ನಾನು ಏನಾರ ಬೈದ್ನ, ಎಲ್ಲಿ ಹೋಗಿದ್ದೆ ಅಂತ ಕೇಳಿದೆ. ಅಳ್ಬೇಡ, ನೀಟಾಗಿ ಗೊತ್ತಾಕೊಡು. ಇಲ್ಲೇ ಹೋಗಿದ್ದೆ, ಇಲ್ಲೆಲ್ಲೂ ಸಿಗಲಿಲ್ಲ. ಅಳ್ಬೇಡ, ನಾನು ಏನಾರ ಹೊಡೆದ್ನ, ನಾನು ಬೈದ್ನ ನಿನಗೆ, ಇಲ್ಲ ಮತ್ತೇನು ಕಳ್ತಾ ಇದೆಯಾ, ಅಳ್ಬೇಡ ಸುಮ್ಮನಿರು. ಇಲ್ಲೆಲ್ಲೂ ಸಿಗಲಿಲ್ಲ ನನ್ನ ಸೈಜ್ಗೆ, ಅದಕ್ಕೆ ಅಲ್ಲೋಗಿದ್ದೆ ಅಂದ. ಅದಕ್ಕೆ ಏನು ತೊಗೊಂಡೆ ತೋರಿಸು, ನೋಡು ಇಲ್ಲಿ ಅಂತ ಕೊಟ್ಟೆ. ಎಷ್ಟು 1000. ಏನು ಕಳ್ತಾ ಇದೆಯಾ, ನಾನು ಬೈದ್ನ ನಿನಗೆ, ನಾನು ಇಲ್ಲ ಬೈಲಿಲ್ಲ, ಮತ್ತೇನು ಕಳ್ತಾ ಇದೆಯಾ. ನಾನು ಹೋಗ್ಬಿಟ್ಟೆ ಗೈಸ್. ಆಮೇಲೆ ನಮ್ಮ ಅಮ್ಮಂಗೆ ಹೋಗಿ ಏನಾರ ಹೇಳಿ ವರ್ಷ ಏನು ಅಂದರೆ ಅವಳಿಗವ್ರಪ್ಪ ಬೈದಿಲ್ಲ, ನನಗೆ ನಮ್ಮ ಅಮ್ಮ ಉಗಿತವ್ರೆ ಬೋದ್ಲಿ ಕೊಡ್ತವ್ರೆ. ಇಬ್ಬರೇ ಹೆಣ್ಮಕ್ಳು ಏನಕ್ಕೆ ಹೋಗಿದ್ರೆ ಈ ನೈಟಲ್ಲಿ, ಅದು ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ನಾವು ಜಿಟಿ ಮಾಲ್ಗೆ ಹೋಗಿದ್ದೀವಿ, ಲೂಲು ಮಾಲ್ಗೆ ಹೋಗಿದ್ದೀವಿ ಅಂತ, ಜಿಟಿ ಮಾಲ್ಗೆ ಹೋಗಿದ್ದೀವಿ ಅನ್ಕೊಂಡಿದ್ದೆ ಗೈಸ್. ಈ ರೇಂಜ್ಗೆ ಗೈಸ್ ಅರ್ಧ ಗಂಟೆ ಬೈದಿರೋದು ನಮ್ಮ ಏನಂದರೆ, ಅವ್ರ ಮಕ್ಕಳು ನಾವು ಹೋಗ್ಬಿಟ್ರೆ ಏನಾದರೂ ಆಗೋಗ್ಬಿಡುತ್ತೆ. ಬೇರೆಯವ್ರು ಹೆಂಗಾರ ಸುತ್ತಾಡಲಿ, ಅವ್ರಿಗೇನೂ ಆಗಲ್ಲ. ನಾವು ಹೋದ್ರೆ ನಮಗೆ ಸತ್ತೇ ಹೋಗ್ಬಿಡ್ತೀವಿ ಆ ರೇಂಜ್ಗೆ. ಇರಲಿ ಗೈಸ್, ಅವ್ರಿಗೆಲ್ಲ ಏನೇ ಆದರೂ ಇರುತ್ತೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ನಮಗೋಸ್ಕರನೇ ತಾನೇ ಅವರು ಟೆನ್ಷನ್ ಅದು ಇದು ಮಾಡ್ಕೊಳ್ಳೋದು. ಸೊ ಹಂಗಾಯ್ತು ಗೈಸ್. ಹಂಗೆಲ್ಲ ಏನಿಲ್ಲ ಗೈಸ್. ಸೊ ಇಷ್ಟ ಆಯ್ತು. ಇವಾಗ ಮಶ್ರೂಮ್ ತರಕ್ಕೆ ಹೋಗ್ಬೇಕು. ಇವಳು ಇನ್ನೂ ಊಟ ಮಾಡ್ತಾವಳೆ. ಇವಾಗ ಹೋಗಿ ತಂದು ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ನೋಡ್ತೀನಿ ಆಮೇಲೆ ಏನು ಮಾಡೋದು ಅಂತ. ಇಷ್ಟೇ ಗೈಸ್, ಅಷ್ಟೇ. ನಿಮ್ಮ ಬರ್ಡೇ ಹೆಂಗಿರುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಬರ್ಡೇ ಹಿಂಗಿದೆ. ಮಾಡ್ತೀನಿ ಕಣೆ, ಮಾಡ್ತೀನಿ. ಇವಾಗೆಲ್ಲ ಮಾಡಿ ಇಟ್ಕೋತಾ ಇದ್ದೀನಿ ಪೋಸ್ಟ್ ಮಾಡೋಕ್ಕೆ. ರಾತ್ರಿ ಬಂದ್ಬಿಡಮ್ಮ, ಮಶ್ರೂಮ್ ಬಿರಿಯಾನಿ ಮಾಡಿಸ್ತಿದ್ದೀನಿ, ಕಬಾಬ್ ಮಾಡಿಸ್ತಿದ್ದೀನಿ ತಿನ್ನೋಕ್ಕೆ. ದರ್ಶನಕ್ಕೆ ಹೋಗಲ್ಲ, ಹೋಯ್ತಿದ್ದೆ. ಇಲ್ಲ ನಾವು ತಿನ್ಬೋದು. ನಮ್ಮ ಮನೆದವ್ರು ಆಂಜನೇಯನೇ, ನಮ್ಮ ರಂಗಸ್ವಾಮಿ ಇಲ್ವಾ, ಅದ್ರ ಕೆಳಗಡೆ ಆಂಜನೇಯನೇ ಇರೋದು. ಹಂಗೇನಿಲ್ಲ ಗೈಸ್, ತಿನ್ಬೋದು. ಅದೇನು ಅಂತಂದಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಇಷ್ಟು ಗೊತ್ತು ತಿನ್ಬೋದು ಅಂತ ನಮ್ಮ ಅಜ್ಜಿಯವರೆಲ್ಲ ಹೇಳಿದ್ದಾರೆ. ಸೊ ನಾನು ಔಟ್ಫಿಟ್ ತೋರಿಸ್ತೀನಿ. ಹಿಂಗಿದೆ ಗೈಸ್. ಇದು ನಮ್ಮ ಅಕ್ಕ ಕೊಟ್ಟಿದ್ದು, ಇದು ನೆನ್ನೆ ತೊಗೊಂಡಿದ್ದು. ಈ ವಾಚು ನಮ್ಮಮ್ಮ ತಂದಿದ್ದು, ಯಾವುದು ಹರ್ಮನ್ ಹ್ಯಾಮ್ಸನ್ ಅಂತೆ. ಈ ಉಂಗುರನೂ ನಮ್ಮಮ್ಮ ಕೊಟ್ಟಿದ್ದು ಹಾಕೋ ಅಂತ. ನೋಡೋಣ, ತಗೊಂಡು ವೀಡಿಯೋ ಮಾಡೋದೇ ಮರ್ತೋಯ್ತು ನನಗೆ. 4 ಬಾದುಷ ತೊಗೊಂಡಿದ್ದೀನಿ, ಎಲ್ರಿಗೂ ಒಂದೊಂದು. ಆಮೇಲೆ ಪಲಾವೆಲ್ಲ ಮಸಾಲ, ಆಮೇಲೆ 3 ಮಶ್ರೂಮ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಗೈಸ್. ಇಲ್ಲಿ ತೋರಿಸ್ತೀನಿ, ತೋರಿಸಿ ಅಲ್ಲಿ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಅಕ್ಕಂಗೊಂದು ಇವಳಿಗೊಂದು ಕೊಟ್ಬಿಟ್ಟು ನಾನೊಂದು ತಿಂದ್ಬಿಟ್ಟು ನಮ್ಮ ಅಮ್ಮಂಗೊಂದು ತಗೊಂಡು ಹೋಗ್ತೀನಿ. ಅಕ್ಕ ಜಾಮೂನ್ ಮಾಡಿರ್ತಾಳೆ, ಅದನ್ನೂ 2 ಬಾಯಿಗೆ ಹಾಕ್ಕೊಂಡು ಹೋಗೋಣ ಬನ್ನಿ. ಜಾಮೂನ್ ತಿಂದ್ಕೊಂಡು ಇವಾಗ ಬರ್ತಾಯಿದ್ದೀನಿ. ನಮ್ಮ ಎಲ್ಲರೂ ರೆಡಿ ಮಾಡ್ತಿದ್ದಾರೆ. ಮಶ್ರೂಮ್ ಅವಾಗ ತಂದಿದ್ದೀನಿ. ಮಾಮ್, ನಿಮಗೋಸ್ಕರ ಏನೋ ತಂದಿದ್ದೀನಿ. ಅಯ್ಯೋ, ಅಕ್ಕನ ಮನೆಗೆ ಹೋಗಿದೆ, ಜಾಮೂನ್ ಮಾಡಿದ್ದು ತಿನ್ಕೊಬರಕ್ಕೆ. ತಗೊಳ್ಳಿ ಬಾದುಷಾ, ನನ್ನ ಕಡೆಯಿಂದ ಬರ್ತಡೇ. ಥ್ಯಾಂಕ್ ಯು. ನೋಡಿ ಗಾಯ್ಸ್, ಎಲ್ಲ ರೆಡಿಯಾಗಿ ಚಿಕನ್ ನೋಡಿ ಗಾಯ್ಸ್. ತೋರ್ಸ್ಕೊಂಡಿ ನಾವು ತಗೋ, ಇಲ್ಲಿ ಇಟ್ಟಿದ್ದೀನಿ, ತಿಂದ್ಬಿಡು. ನೋಡಿ ಚಿಕನ್ ಕಬಾಬ್ ಪೌಡ್ರ್ ಎಲ್ಲ ತಂದಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿಬಿಟ್ಟು ಸ್ವಲ್ಪ ಹೊತ್ತು ಗಾಳ ಕಳಿತೀನಿ. ಮಧ್ಯಾಹ್ನ ತಿನ್ನೋಕ್ಕೆ ಅಕ್ಕನ ಮನೆಗೆ ಹೋಗ್ಬೇಕು, ಬಿರಿಯಾನಿ ಮಾಡೋದು. ನನಗೆ ಚಿಕನ್ ಅಲರ್ಜಿ ಇದೆ ಗೈಸ್. ಅಂದರೆ ನಿಜವಾಗ್ಲೂ ಅಲರ್ಜಿನೇ, ನನಗೆ ಅಲರ್ಜಿ ಥರ. ಅಂದರೆ ಲೈಕ್ ನಂಗೆ ಇಷ್ಟ ಇಲ್ಲ ಈ ನಡುವೆ. ಪಾಪ ಬೆಳಿಗ್ಗೆ ಎಲ್ಲ ಹುಷಾರಿಲ್ಲ ಅಂದರೆ ಕಷ್ಟಪಟ್ಟು ಮಾಡಿದ್ರೆ ಅದಕ್ಕೆ ತಿನ್ಕೊಂಡು ಬರುತ್ತೆ ಗೈಸ್. ಇನ್ನೂ ಆಗಿಲ್ಲ, ಆಮೇಲೆ ಹೋಗೋದು. ಸೊ ಇವಾಗ ಒಂದು ಸ್ವಲ್ಪ ಫೋನ್ ನೋಡ್ತೀನಿ. ನಾನು ಇಲ್ಲಿ ನನ್ನ ಜೀನ್ಸ್ ಬಂದು ವೆಸ್ಟ್ ಸೈಡಿಂದ ಗೈಸ್ ತೊಗೊಂಡಿದ್ದು. ನಾನು ಮಾಡ್ತೀನಿ, ತಿನ್ಕೊಂಡು ಬಂದಿದ್ದೀನಿ.
ನೆಕ್ಸ್ಟು ಒಂಚೂರು ಫೋಟೋ ತಗೊಳ್ಳೋದು. ಆಮೇಲೆ ನಾನು ಇನ್ನೂ ಟಾಪ್ ತೊಗೊಂಡಿಲ್ಲ ಗೈಸ್, ನಾನು ಇನ್ನೂ ಟಾಪ್ ತರಕ್ಕೆ ಹೋಗಬೇಕು. ಆಮೇಲೆ ಅಷ್ಟೇ. ಆಮೇಲೆ ಟಾಪ್ ತಂದು ಮತ್ತೆ ಅದನ್ನ ಹಾಕ್ಕೊಂಡು ಒಂದು ಸಲ ಫೋಟೋ ತೆಗೆಸ್ಕೊಳ್ಳೋದು. ಆಮೇಲೆ ನೀಟಾಗಿ ರೆಡಿ ಆಗೋದು. ಮತ್ತು ಅದು ಇದು ಏನೇನಾಗುತ್ತೆ ನೀವೇ ನೋಡಿ ಗೈಸ್. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ತೀನಿ. ತನ್ನ ಮನೇಲಿದ್ದೀನಿ. ನಮ್ಮ ಮನೆಗೆ ಹೋದರೆ ನಮ್ಮ ಮನೇಲೆಲ್ಲ ಕೆಲಸ ಮಾಡ್ತಾಯಿರ್ತಾರೆ. ಅವ್ರದ್ದೆಲ್ಲ ಕೆಲಸ ಮುಗಿದ್ಮೇಲೆ ನಮ್ಮ ಮನೆಗೆ ಹೋಗ್ತೀನಿ. ಹಾಗೆ ಇವಳು ಒಂದು 2 ಅವರ್ ತೊಗೊತಾಳೆ ಸ್ನಾನ ಮಾಡೋಕ್ಕೆ, ಜಾಸ್ತಿ ಏನಿಲ್ಲ. 2 ಅವರ್ ಅಂದರೆ ಒಂಚೂರು ಫೋಟೋ ತೆಗೆಸ್ಕೊಬೇಕು. ಫೋಟೋ ತೆಗೆಸ್ಕೊಂಡು ಹೋಗೋದು. ಓಕೆ ಗೈಸ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಜಗಳ ಗಂಟಿ, ಹ್ಯಾಪಿ ಬರ್ಡೇ ಟು ಯು. ನಾನು ಬಟ್ಟೆ ಬರ್ಸ್ಕೊಂತ ಏನೋ ಅಂತ ನಂಗೆ ಗೊತ್ತಿಲ್ಲ. ನಮ್ಗೆ ಹೇಳಿ ಆಗ್ತಾ ಇದೆ. ನಂಗೆ ಈ ಕಾಲ ತಗೊಂತೀನಿ ಇಲ್ಲ ಮೇಘ ಆ ಕಲರ್ ತಗೋಬಾರ್ದು, ಇದು ಒರಿಜಿನಲ್ ಅದರೇ ಚೆನ್ನಾಗಿದೆ. ಅದು ಏನಂತ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಯಾವ ಥರ ಎಲ್ಲ ಹೇಳ್ತೀನಿ ಬಾ ಬಾ ಕೂತ್ಕೋ ಬಾ. ಇಷ್ಟೇ ನನಗೆ ಫಸ್ಟ್ ನನಗೆ ವಾಪಸ್ ಹಾಕೊಳ್ತೀನಿ. ನನಗೆ ಯಾವುದೋ ಬೋ ತರದ್ದು ಅನ್ಸುತ್ತೆ ಬೋ ಇಷ್ಟೋ ನಿಂಗೆ ಕೊಟ್ಟು ಮಿಸ್ ಮಾಡಿದ್ರೆ ಸಾರಿ ಮಾಡಿದ್ದೀನಿ. ನಾನು ಕೂಗಿದೆ ಕೊಟ್ಟಿದ್ದೀನಿ. ರಿಮೆಂಬರ್ ನೋಡಿ ಮಾಡಿ ನಾನು ವಾಪಸ್ ಮಾಡ್ತೀನಿ. ಟಾಪ್ ಅಲ್ಲ ಟಾಪ್ ನೋ ಇಲ್ಲ ಲಂಚ ಇವಾಗ ಲಂಚ ಕೊಟ್ಟಮೇಲೆ ನೀನು ಹೇಳಿಲ್ಲ ಅಂದರೆ ಲಂಚ ಇಟ್ಕೊಂಡು ಬರ್ತಾರೆ. ಸುಮ್ಮನೆ ಹೇಳ ಮಾಡಿ ಬ್ಲ್ಯಾಕ್ ಇನ್ನೊಂದು ಕೊಡು ಕೊಡು ಇದು ಉಂಡೆ ಉಂಡೆ ಆಗಿದೆ. ಇದು ಬ್ಲ್ಯಾಕ್ ಆ್ಯಂಡ್ ರೆಡ್ ಕೊಡೆ. ಸೀರಿಯಸ್ಲಿ ನಾನು ಮೊನ್ನೆ ತಾನೇ ಅದ್ರ ರೀಲ್ ನೋಡಿದ್ರೆ ಸ್ಪೈಡರ್ ಮ್ಯಾನ್ ಹುಡುಕಿಯಾ. ನಾನು ಮೊನ್ನೆ ತಾನೇ ಅದ್ರ ರೀಲ್ ನೋಡಿದ್ರೆ ಚೆಕ್ ಆಗಿ ತಗೋಬೇಕು. ಯಾರು ಇಲ್ಲ ಕಾಯ್ತಾ ಇದ್ದೆ. ಅಳು 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 ಥ್ಯಾಂಕ್ ಯು ಸೊ ಮಚ್. ಆಯ್ತು ಮುಗಿಸ್ಬೇಕು ಹೋಗು. ಇನ್ನೊಂದು ಸ್ವಲ್ಪ ಜಾಗ ಇಲ್ಲ ಲೈಟ್ ಆಫ್ ಮಾಡಂಗಿದ್ದೇನೆ ಮಾಡ್ಕೊ. ಹಾಂ ಇನ್ನು ಮಕ್ಕಳ ಹತ್ರ ಹೇಳಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಯಾಕೆ ಕೂಡ ಥ್ಯಾಂಕ್ ಯು. ಏನು ಓದಿಲ್ಲ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸೊ ಗೈಸ್ ಫೈನಲಿ ಇಷ್ಟೆಲ್ಲ ನನಗೆ ಗಿಫ್ಟ್ ಸಿಕ್ಕಿದೆ. ಸೊ ಫೈನಲಿ ನನ್ನ ಬರ್ಡೇ ಮುಗೀತು. ತುಂಬ ಚೆನ್ನಾಗಿತ್ತು ಅಲ್ವಾ. ನಮ್ಮ ಇವತ್ತೆಲ್ಲ ರಜಾಕಿ ನಮಗೋಸ್ಕರ ಮನೇಲೆ ಇದ್ದು ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡಿ ಎಲ್ಲರಿಗೂ ಕೊಟ್ಟೆ ಗೈಸ್, ಎಲ್ಲರಿಗೂ ಕೊಟ್ಟೆ. ಇವಾಗ ಎಲ್ಲ ಮುಗೀತು. ನಮ್ಮ ಅಕ್ಕ ಕೇಕ್ ತಂದಿತ್ತು, ಎಲ್ಲ ಕಟ್ ಮಾಡಿದ್ವಿ. ಆಮೇಲೆ ಅಷ್ಟೇ ಗೈಸ್. ಆಮೇಲೆ ಸ್ವಲ್ಪ ಇಟ್ಸ್ ರೈಟ್ ಟು ಬ್ಯಾಡ್ ಇಟ್ಸ್ ಓಕೆ. ಸೊ ಇಷ್ಟೇ ಗೈಸ್. ನಾನು ಇವಾಗ ಟ್ರೈ ಕೊಡೋದೇ ಮಾಡ್ತಾ ಇರೋದು.